ಆಸ್ಪತ್ರೆಯಲ್ಲಿರೋ ನಟ ದರ್ಶನ್ಗೆ ಢವ ಢವ ಶುರುವಾಗಿದೆ. ವಿಚಾರಣೆಗೆ ಬರಲಿದೆ ನಟ ದರ್ಶನ್ ಜಾಮೀನು ಅರ್ಜಿ. ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹೀಗಾಗಿ ಇವತ್ತೇ ದರ್ಶನ್ಗೆ ಹೈಕೋರ್ಟ್ನಲ್ಲಿ ಅಗ್ನಿ ಪರೀಕ್ಷೆ. ಹೈಕೋರ್ಟ್ನಲ್ಲಿ ಮಧ್ಯಂತರ ಬೇಲ್ ಪ್ರಶ್ನಿಸಿರುವ ಅರ್ಜಿ ವಿಚಾರಣೆ ನಡೆಯುತ್ತೆ. ಜಾಮೀನು ರದ್ದು ಮಾಡುವಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಬೆನ್ನು ನೋವಿನ ಸರ್ಜರಿಗಾಗಿ ಮಧ್ಯಂತರ ಜಾಮೀನು ಪಡೆದಿದ್ದಾರೆ ದರ್ಶನ್. ಆಪರೇಷನ್ ವಿವರ, ಕಂಡೀಷನ್ ರಿಪೋರ್ಟ್ ಸಲ್ಲಿಕೆ ಮಾಡಬೇಕಾಗುತ್ತೆ. ಇವತ್ತೇ ಸರ್ಜರಿ ಬಗ್ಗೆ ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಲೇಬೇಕು. ಇಂದು ದರ್ಶನ್ಗೆ ಆಪರೇಷನ್ ಡೇಟ್ ಫಿಕ್ಸ್ ಮಾಡಲೇಬೇಕಾಗುತ್ತೆ. ಮಧ್ಯಂತರ ಬೇಲ್ ಪಡೆದು 3 ವಾರ ಸರ್ಜರಿ ಮಾಡಿಸಿಲ್ಲ ದರ್ಶನ್. ಹೈಕೋರ್ಟ್ ನೀಡಿದ್ದ 6 ವಾರಗಳಲ್ಲಿ 3 ವಾರ ಕಳೆದು ಹೋಗಿದೆ. ದರ್ಶನ್ ಮಧ್ಯಂತರ ಜಾಮೀನು ರದ್ದಾಗುವ ಬಗ್ಗೆ ಇವತ್ತು ನಿರ್ಧಾರ ಆಗುತ್ತೆ. ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ಗೆ ಈಗ ಡವ ಡವ ಶುರುವಾಗಿದೆ. ಜೊತೆಗೆ ಅವರ ಪರ ವಕೀಲರು ಪಕ್ಕಾ ಪ್ಲಾನ್ ಕೂಡ ಮಾಡಿರ್ತಾರೆ. ವಿಚಾರಣೆಗೆ ನಟ ದರ್ಶನ್ ಜಾಮೀನು ಅರ್ಜಿ ಬರುತ್ತೆ. ಇವತ್ತು ಹೈಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಇವತ್ತು ದರ್ಶನ್ಗೆ ಹೈಕೋರ್ಟ್ ನಲ್ಲಿ ಅಗ್ನಿ ಪರೀಕ್ಷೆ ಇದೆ. ಹೈಕೋರ್ಟ್ ನಲ್ಲಿ ಮಧ್ಯಂತರ ಬೇಲ್ ಪ್ರಶ್ನಿಸಿದ್ದ ಅರ್ಜಿ ವಿಚಾರಣೆ ನಡೆಯುತ್ತೆ. ಜಾಮೀನು ರದ್ದು ಮಾಡುವಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡನೆ ಮಾಡ್ತಾರೆ. ಬೆನ್ನು ನೋವಿನ ಸರ್ಜರಿಗಾಗಿ ಮಧ್ಯಂತರ ಜಾಮೀನು ಪಡೆದಿದ್ದಾರೆ ದರ್ಶನ್. ಆಪರೇಷನ್ ವಿವರ, ಕಂಡೀಷನ್ ರಿಪೋರ್ಟ್ ಸಲ್ಲಿಕೆ ಮಾಡಬೇಕು. ಇವತ್ತೇ ಸರ್ಜರಿ ಬಗ್ಗೆ ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಬೇಕು. ಇವತ್ತು ದರ್ಶನ್ಗೆ ಆಪರೇಷನ್ ಡೇಟ್ ಫಿಕ್ಸ್ ಮಾಡಲೇಬೇಕು. ಮಧ್ಯಂತರ ಬೇಲ್ ಪಡೆದು 3 ವಾರ ಸರ್ಜರಿ ಮಾಡಿಸಿಲ್ಲ ನೋಡಿ. ಮಧ್ಯಂತರ ಬೇಲ್ ಪಡೆದಿದ್ದೇ ಸರ್ಜರಿ ಮಾಡಿಸುವುದಕ್ಕೋಸ್ಕರ. ಅದರಲ್ಲೂ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಎಂತ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು ಅಂತ ಅಂದ್ರೆ, ಅಕಸ್ಮಾತ್ ಆಗಿ ಸರ್ಜರಿ ಮಾಡಿಸದೆ ಹೋದ್ರೆ ದರ್ಶನ್ಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗ್ಬಿಡುತ್ತೇನೋ ಅನ್ನೋ ನಿಟ್ಟಿನಲ್ಲಿ ಬಿಂಬಿತ ಆಗ್ಬಿಡ್ತು. ಹಾಗಾಗಿನೇ ಕ್ರಿಟಿಕಲ್ ಇರಬೇಕು ಪರಿಸ್ಥಿತಿ ಅಂತ ಹೇಳಿ ಮಧ್ಯಂತರ ಬೇಲ್ ಕೂಡ ಸಿಕ್ತು ಇವರಿಗೆ. ಹೈಕೋರ್ಟ್ ನೀಡಿದ್ದ 6 ವಾರಗಳಲ್ಲಿ 3 ವಾರ ಕಳೆದು ಹೋಗ್ಬಿಟ್ಟಿದೆ. ಇದುವರೆಗೂ ಕೂಡ ಸರ್ಜರಿ ಮಾಡಿಸಿಲ್ಲ ದರ್ಶನ್. ಮಧ್ಯಂತರ ಜಾಮೀನು ರದ್ದಾಗುವ ಬಗ್ಗೆ ಇವತ್ತೇ ನಿರ್ಧಾರ ಆಗುತ್ತೆ.